ನಮಸ್ಕಾರ, ನೀವು ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್. ನಾನು ಪ್ರಿಯಾ. ವಿಜಯಪುರ ಜಿಲ್ಲೆ ದೇವರಿಪ್ಪರಗಿ ಪಟ್ಟಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಸಮುದಾಯ ಆರೋಗ್ಯ ಕೇಂದ್ರವನ್ನು ಕೂಡಲೇ ಪ್ರಾರಂಭಿಸಿ ನುರಿತ ವೈದ್ಯರ ನೇಮಕ ಮತ್ತು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಬೇಕೆಂದು ಆರೋಗ್ಯ ಸಚಿವರಿಗೆ ದೇವರಿಪ್ಪರಗಿ ಮತಕ್ಷೇತ್ರದ ಶಾಸಕ ರಾಜುಗೌಡ ಪಾಟೀಲ್ ಅವರ ಮೂಲಕ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮನವಿ ಪತ್ರ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಅಧ್ಯಕ್ಷ ಹಸನ್ ನದಾಫ್, ಸುಮಾರು 42 ಹಳ್ಳಿಗಳು ದೇವರಿಪ್ಪರಗಿ ತಾಲೂಕಿನಲ್ಲಿ ಬರುವುದರಿಂದ ಸಾರ್ವಜನಿಕರಿಗೆ ಆರೋಗ್ಯ ಸಮುದಾಯ ಕೇಂದ್ರ ಅವಶ್ಯಕತೆ ಇದೆ. ರಾಷ್ಟ್ರೀಯ ಹೆದ್ದಾರಿ ಇರುವುದರಿಂದ ಅನೇಕ ಆಕ್ಸಿಡೆಂಟ್ಗಳಾಗಿ ವಿಜಯಪುರ ಜಿಲ್ಲಾ ಆಸ್ಪತ್ರೆಗೆ ತೆರಳುವ ಮಧ್ಯೆ ಸಾವನ್ನಪ್ಪಿದ್ದಾರೆ. ಮಾನ್ಯ ಆರೋಗ್ಯ ಸಚಿವರು ಕೂಡಲೇ ಈ ಆಸ್ಪತ್ರೆಯನ್ನು ಪ್ರಾರಂಭಿಸಬೇಕೆಂದು ಮನವಿ ಮಾಡಿಕೊಂಡರು. ಇದೇ ಸಂದರ್ಭದಲ್ಲಿ ದಾವುಲ್ ಸಾಬ್ ಹೆಬ್ಬಾಳ್, ಹಮೀದ್ ಮುಲ್ಲಾ, ಭೀಮನಗೌಡ ನಾಗರಹಳ್ಳಿ, ಸಂಜೀವ್ ರಾಠೋಡ್, ಪ್ರಭುಗೌಡ ಪಾಟೀಲ್, ಸಿದ್ದು ಕಾಟ್ಕರ್ ಹಾಗೂ ಇನ್ನಿತರ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಮ್ಮ ಕರ್ನಾಟಕ ಸೇನೆಯಿಂದ ವಿನಂತಿಸಿಕೊಳ್ಳುವುದೇನೆಂದರೆ, ಮಾನ್ಯ ಗೌರವಾನ್ವಿತ ಆರೋಗ್ಯ ಸಚಿವರು ವಿನಂತಿಸಿಕೊಳ್ಳುವುದೇನೆಂದರೆ, ಸರ್ಕಾರಿ ಆಸ್ಪತ್ರೆ ಕಟ್ಟಡ ಮುಗಿದು ಸುಮಾರು 3-4 ತಿಂಗಳಾಯಿತು, ಇನ್ನೂವರೆಗೂ ಚಾಲೂ ಆಗಿಲ್ಲ. ದೇವರಿಪ್ಪರಗಿ PHC ಒಳಗೆ ನುರಿತ ವೈದ್ಯರಿಲ್ಲ. ಆದ ಕಾರಣ ನುರಿತ ವೈದ್ಯರ ನೇಮಕ ಮಾಡಬೇಕು. ಕೂಡಲೇ ಆಸ್ಪತ್ರೆನ ಚಾಲೂ ಮಾಡಬೇಕು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುತ್ತೇವೆ. ನಮ್ಮ ದೇವರಿಪ್ಪರಗಿಯಲ್ಲಿ ಸರ್ಕಾರಿ ದವಾಖಾನೆ ಒಂದು ಕಟ್ಟಡ ಆಗಿದೆ. ಭಾಳ ದಿನ ಆಗಿದೆ ಕಟ್ಟಡ ಆಗಿ. ಅದಕ್ಕೂ ಇನ್ಕವರೆಗೂ ಅದನ್ನು ಯಾರು ತಲೆಯಾಗಿ ತಗೊಳ್ಳಲಾಗಿದ್ದಾರೆ. ಅದಕ್ಕೆ ಅದು ಆದಷ್ಟು ಬೇಗನೆ ಚಾಲೂ ಮಾಡಬೇಕು. ಹಾಗೂ ಮೇಲಾಗಿ ಬಂದು ಪೇಷಂಟ್ಗಳು ಹೊಳವಳ್ಳಿ ಹೋಗಕತ್ತಾರೆ. ಅದು ಇಂಜೆಕ್ಷನ್ ನಾಯಿಗಳು ಕಡಿದ್ರೂ ಇಂಜೆಕ್ಷನು ಇಲ್ಲ ಅಂತ ಹೇಳ್ತಾರೆ. ನಿನ್ನೆ ಮಾರ್ಕಪ್ಪನಹಳ್ಳಿ ಒಳಗೆ 2-3 ಮಂದಿ ನಾಯಿ ಕಡಿದ್ರೆ ಟಮ್ ಮಾಡ್ಕೊಂಡು ಬಾಡಿಗೆ ಮಾಡ್ಕೊಂಡು ತೊಗೊಂಬಂದಿದ್ರು. ಇಲ್ಲಿ ಆಶ್ವಾಸನೆ ಇಲ್ಲಿ ಇಲ್ಲಾರಕ್ಕೆ ಅವ್ರು ಬಿಜಾಪುರಕ್ಕೆ ಹೋಗಿ ಟ್ರೀಟ್ಮೆಂಟ್ ಮಾಡ್ಕೊಳಕಂತಿದ್ದಾರೆ. ಆದಷ್ಟು ಬೇಗನೆ ಇಲ್ಲಿ ದವಾಖಾನೆ ಒಂದು ಚಾಲೂ ಮಾಡಬೇಕಂತ ನಮ್ಮ ಅಭಿಪ್ರಾಯ. ದೇವರಿಪ್ಪರಗಿ ಪಟ್ಟಣದಲ್ಲಿ ಸರ್ಕಾರಿ ಹಾಸ್ಪಿಟಲ್ ಕಟ್ಟಿದ್ದಾರೆ. ಅದಕ್ಕೆ ಸರಿಯಾದ ಕಟ್ಟಡವನ್ನು ಕಟ್ಟಿದ್ದಾರೆ. ಅದು ನಮ್ಮ ಆರೋಗ್ಯ ಮಂತ್ರಿ ಆದ ದಿನೇಶ್ ಗುಂಡ್ರಾವರು ಮತ್ತು ನಮ್ಮ ಶಾಸಕರ ರಾಜುಗೌಡರು ಬೇಗನೆ ಅದಕ್ಕೆ ಪ್ರಾರಂಭ ಮಾಡಬೇಕಾಗಿ ನಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ನಮ್ಮ ಕರ್ನಾಟಕ ಸೇನೆಯಿಂದ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಈಗ ನಮ್ಮ ದೇವರಿಪ್ಪರಗಿ ತಾಲೂಕಿನಲ್ಲಿ ಸಾರ್ವಜನಿಕರ ಆಸ್ಪತ್ರೆ ಇದೆ. ಇದು ಬರೀ ನೋಡಕಟ್ಟೆ ಆಸ್ಪತ್ರೆ. ಇಲ್ಲಿ ಏನು ಯಾರಿಗೆ ಸವಲತ್ತಿಲ್ಲ. ಯಾರು ಪೇಷಂಟ್ ಅದು ಬಂದ್ರೆ ಭಾಳ ಸಮಸ್ಯೆಗಳದಾವೆ. ಮತ್ತು ಇಲ್ಲಿ ಸಿಬ್ಬಂದಿಗಳು ಇಲ್ಲ. ನಾವು ಮಾನ್ಯ ಶಾಸಕರಾದ ರಾಜುಗೌಡರಿಗೆ ಮನವಿ ಮಾಡ್ಕೊಂಡೇವಿ. ಇವಾಗ ಮನಿನೂ ಕೊಟ್ಟಿದ್ದೀವಿ. ಈಗ ಏನು ಕೊರತೆಗಳದಾವಂದ್ರೆ, ಇದು ಕಟ್ಟಿ ಬರೀ ನೋಡಕಟ್ಟೆ ಚೆಂದಾಗಿದೆ. ಇದು ಹಾಸ್ಪಿಟಲ್ ಭಾರಿ ಚೆಂದ ಕಟ್ಟರೆ, ದೊಡ್ಡ ಪ್ರಮಾಣದ ಕಟ್ಟರೆ. ಇಲ್ಲಿ ಯಾರಿಗೇನು ಟ್ರೀಟ್ಮೆಂಟ್ ಇಲ್ಲ. ಓಪನಿಂಗ್ ಆಗಿ ಟ್ರೀಟ್ಮೆಂಟ್ ಎಲ್ಲ ಬೇಕು. ಆ ಹಾಸ್ಪಿಟ್ಲ್ ಹೋಗ್ತೀರಿ, ಇಬ್ಬರೇ ಸಿಬ್ಬಂದಿಗಳು ಅದಾರ. ಅಲ್ಲೇನು ಯಾರು ಪೇಷಂಟ್ ಬಂದ್ರೆ, ನೀನು ಒಬ್ಬರು ನಾಯಿ ಕಡ್ದು ಬಂದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಸಿಕ್ಕಿಲ್ಲ. ಬರೀ ಒಂದು ನಾಯಿ ಕಡ್ದಿದ್ದು ಟ್ರೀಟ್ಮೆಂಟ್ ಸಿಗಲ್ಲ ಅಂದ್ರೆ ಮತ್ತೆ ಮನುಷ್ಯರು ನಾಯಿ ಕಡ್ದಿದ್ದು ಟ್ರೀಟ್ಮೆಂಟ್ ಕೊಡ್ತಾರೆ. ನೀವು ಮನುಷ್ಯರಿಗೆ ಟ್ರೀಟ್ಮೆಂಟ್ ಇಲ್ಲಿ ಒಂದು ನಾಯಿ ಕಡ್ದಿದ್ದು. ಮೊನ್ನೆ ಒಬ್ಬರು ಡೆಲಿವರಿ ಪೇಷಂಟ್ ಇಂಗಳಿಗವ್ರು ಬಂದಿದ್ರು. ಅವರಿಗೆ ಒಂದು ಡೆಲಿವರಿ ಪೇಷಂಟ್ ಇಡೋಕ್ಕಾಗಲ್ಲ ಇಲ್ಲಿ ಒಂದು ದೇವರಿಪ್ಪರಗಿ TH ಒಳಗೆ. ಮತ್ತು ಇದು ಯಾಕೆ ಬೇಕು ಹಾಸ್ಪಿಟ್ಲ್ ನಮ್ಗೆ? ಅಕಸ್ಮಾತಾಗಿ ಇದು ಬೇಗನಿದು ಓಪನ್ ಮಾಡ್ಲಿಕ್ಕಂದ್ರೆ, ಇದು ಚಾಲೂ ಆಗ್ಲಿಕ್ಕಂದ್ರೆ ನಾವು ಆ ಹಾಸ್ಪಿಟ್ಲ್ ಕಿತ್ತೋಗಿದ್ದೇವೆ ಅಂತ ಹೇಳ್ತೀವಿ. ಈ ಮೂಲಕ ಎಚ್ಚರಿಕೆ ಕೂಡ ಕೊಡ್ತಿದ್ದೇವೆ. ದೇವರಿಪ್ಪರಗಿ ಹೊಸ ತಾಲೂಕಾಗಿ ಮಾಡಿಂದ ಹೊಸ ಸರ್ಕಾರ ದವಾಖಾನೆನೂ ಕಟ್ಟ್ಯಾರ. ಅದಕ್ಕೆ ಸಿಬ್ಬಂದಿನೂ ಇಲ್ಲ, ಡಾಕ್ಟ್ರುಗಳು ಇಲ್ಲ. ಅದಕ್ಕೆ ಏನು ಸೌಲಭ್ಯ ಕೊಡಬೇಕಿದೆ ತಾಲೂಕು ಲೆವೆಲ್ದಾಗ ಅವ್ರಿಗೆ ಡಾಕ್ಟ್ರುಗಳು ಸಿಬ್ಬಂದಿಗಳು ಕೊಡಬೇಕು. ಎಲ್ಲರೂ ಈ ತಾಲೂಕು ಲೆವೆಲ್ದಾಗ ಇದ್ದಾಗ ಬಂದು ತೋರಿಸೋಕೆ ಅನುಕೂಲ ಆಗ್ತದೆ. ಬರೀ ತಾಲೂಕು ಅನ್ನೋದು ಖರೆ ಆಗ್ಯದ. ಇಲ್ಲಿ ಸರ್ಕಾರ ದವಾಖಾನೆ ಏನೂ ಸೌಲಭ್ಯ ಇಲ್ಲ. ಯಾರು ಬಂದರೂ ಸೀದಾ ಬಿಜಾಪುರಕ್ಕೆ ಹೋಗೋದು, ಬರೋದು, ಅಣಿಕೆ ಹಾಕೋದು, ಹೋಗೋದು ಅಷ್ಟೇ. ಈ ನಮೂನೆ ಆಗ್ಯದ. ಎಲ್ಲರೂ ಇದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ MB ಪಾಟೀಲ್ರು, ರಾಜುಗೌಡರು, ದಿನೇಶ್ ಗುಂಡೂರಾವ್ ಸಾಹೇಬ್ರಲ್ಲಿ ಏನೇರೆ ಮಾಡಿ ಒಟ್ಟು ಜಲ್ದಿ ನಮ್ಮ ತಾಲೂಕು ಲೆವೆಲ್ದಾಗ ಮಾಡಿರಲ್ಲ, ತಾಲೂಕು ಲೆವೆಲ್ದಾಗ ತಾಲೂಕು ಅನ್ನಂಗೆ ಅನ್ಸ್ಕೊಂಡಂಗೆ ಮಾಡಿಕೊಡ್ರಿ ಅಷ್ಟೇ ನಂಬಲ್ಲಿ ಏನಂತ. ಮೊನ್ನೆ ತಾನೇ ಒಬ್ಬರು ಇಲ್ಲಿ ದೇವರಿಪ್ಪರಗಿ ತಾಲೂಕಿನ ಇಲ್ಲಿ ಇಂಗ್ಳಿ ಗ್ರಾಮದಾಗ ಒಬ್ಬರು ಡೆಲಿವರಿ ಹೆಣ್ಮಗಳು, ಆ ಗರ್ಭಿಣಿ ಹೆಣ್ಮಗ ತೊಗೊಂಬಂದ್ರಿ. ಇಲ್ಲಿ ಇವ್ರು ಹಿಡಿಯಂಗಿಲ್ಲ ಅಂತ ಹೇಳಿದ್ರು. ಅವ್ರು ಫಸ್ಟೇ ಅವ್ರಿಗೆ ಸಿಕ್ಕಾಪಟ್ಟಿ ತ್ರಾಸು ಅಂಥದ್ರಾಗ ಬಂದಾರ. ಇಲ್ಲಿ ಇವ್ರನ್ನ ಒಳಗೆ ತೊಗೊಂಡು ಏನೋ ಟ್ರೀಟ್ಮೆಂಟ್ ಮಾಡ್ಯಾರ. ಇಲ್ಲಿ ಹಿಡಿದಿಲ್ಲ ಅಂತ ಹೇಳ್ತಾರೆ. ಮತ್ತು ಎಲ್ಲಿ ಹೋಗ್ಬೇಕಿಲ್ಲ, ದೊಡ್ಡ ಹಾಸ್ಪಿಟಲ್ ಸುದಕ್ಕಿಲ್ಲ ಎಲ್ಲಿ ತೋರಿಸ್ಬೇಕಂದ್ರೆ. ಅವ್ರಿಗೆ ಬಿಜಾಪುರ ಹೋದ್ರೆ ಅವ್ರಿಗೆ ಎಷ್ಟೋ ಸಮಸ್ಯೆ ಆಗ್ಬಿಡ್ತು. ಅಂಥ ಸಮಸ್ಯೆಗಳು ಭಾಳ ಆಗಲಾಗತ್ತೆ ಇಲ್ಲಿ. ಅದ್ರಾಗ ಇಲ್ಲಿ ಜಾಸ್ತಿ ಬರೋರು ಹಳ್ಳಿಗಾಡು ಜನ ಬರ್ತಾರೆ. ಸುತ್ತಮುತ್ತ ಗ್ರಾಮದಿಂದ ಹಳ್ಳಿಗಾಡು ಜನಕ್ಕೆ ಏನೂ ಇಲ್ಲಿ ರೆಸ್ಪಾನ್ಸೇ ಇಲ್ಲ, ಏನೋ ವಾಪಸ್. ಅದಕ್ಕೆ ಇಲ್ಲಿ ಆದಷ್ಟು ಬೇಗ ಅದಕ್ಕೆ ಜಲ್ದಿ ಹೊಸ ಹಾಸ್ಪಿಟ್ಲ್ನ ಓಪನಿಂಗ್ ಮಾಡಬೇಕು. ಇಲ್ಲಿಕಂದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಹಮ್ಮಿಕೊಳ್ತೈತೆ. ಈ ಮೂಲಕ ಎಚ್ಚರಿಸ್ತೇವೆ. ಈಗ ಮಾತಾಡಿ DH ಅವ್ರಿಗೆ ಹೇಳಿ
ಇಮಿಡಿಯೇಟ್ ಡೇಟ್ ತೊಗೊಂಡು ಓಪನಿಂಗ್ ಮಾಡಿ. ನೋಡಿ ಯಾಕಂದ್ರೆ ಇಲ್ಲಿ ಸಮಸ್ಯೆ ನಿಮ್ಗೆ ಗೊತ್ತಿಲ್ಲ. ನಂದೇನು ತಗೊಳ್ಳೋದು ರಾಷ್ಟ್ರೀಯ ದರ ದಿನಕ್ಕೊಂದು ಎಕ್ಸಿಡೆಂಟ್ ಆಗ್ತದೆ. ಅಲ್ರಿ ನಾನು ಹೇಳ್ತೀನಿ ಕೇಳ್ರಿ, ನನ್ನ ಲೆಟ್ರ್ ಮ್ಯಾಗೆ ಹಾಕಿದ್ದು ಆರ್ಡರ್ ಬೇಕು ಅಂತ ಕೊಡ್ತೀನಿ ನಿಮ್ಗೆ. ಮೊದಲ ಪ್ರೈಮರಿ ಹೆಲ್ತ್ ಸೆಂಟರ್ ಇತ್ತದು. ಈಗ ಗುಂಡ್ರವ್ರಿಗೆ ಭೇಟಿ ಆದ್ಮ್ಯಾಗ ಅವರು ಆಶ್ಚರ್ಯಪಟ್ಟರು, ಹೆಂಗೆ ಅದು ತಾಲೂಕು ಹೆಲ್ತ್ ಸೆಂಟರ್ ಆಗಿಲ್ಲ ನೋಡ್ರಿ ಅಂದೆ. ಮಾಡಿಕೊಟ್ರು ಅವರು ಮಂತ್ರಿಗಳಿಗೆ ನಾವು ಸ್ಮರಿಸ್ಬಿಟ್ಟು ಅವರು ತಾಲೂಕಾ CHC ಮಾಡಿಕೊಟ್ಮ್ಯಾಗ ಈಗ ಓಪನಿಂಗ್ ಆಗ್ಬೇಕಾಗ್ಯದ, ಕಂಪ್ಲೀಟ್ ಆಗ್ಯದ ವರ್ಕ್. ಅದು ಕಂಪ್ಲೀಷನ್ ಆದ್ಮ್ಯಾಗ ಡೇಟ್ ತೊಗೋಬೇಕು ನಾವು. ಈಗ DHO ಮಾತಾಡ್ತೀನಿ, ಮಾತಾಡಿ ಅವ್ರು ಬಂದರು ಬರಲಿ, ಅವ್ರು ಇಲ್ಲ ಅಂದ್ರೆ ಮಾಡ್ಕೊಂಡ್ರೆ ನಾವೇ ಇಮಿಡಿಯೇಟ್ ಮಾಡ್ತೀವಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕನ್ನಡ ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರೆಯಬೇಡಿ.